ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಉಪ್ಪು. ಉಪ್ಪಿನ ಪ್ರಮಾಣ ಸ್ವಲ್ಪನೇ ಇರಬೇಕು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಉಪ್ಪು ಜಾಸ್ತಿ ಹಾಕಿದ್ರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಕಪ್ಪಾಗಿಬಿಡುತ್ತೆ. ನಂತರ ಸ್ವಲ್ಪ ನೀರು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ. ಇಲ್ಲಿ ಒಳಗಡೆ ಸ್ಟಫಿಂಗಿಗೆ ನಾನು 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆ ಪ್ರಮಾಣ ನೀವು ಬೇಕು ಅಂದರೆ ಜಾಸ್ತಿ ಹಾಕೊಬೋದು. ಮತ್ತು ಸಕ್ಕರೆನ ಗ್ರ್ಯಾನ್ಯೂಲ್ಸ್ ಫಾರ್ಮಲ್ಲೇ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಪುಡಿ ಮಾಡಿ ಯೂಸ್ ಮಾಡಬೇಡಿ. ಇದು ಎಣ್ಣೆಗೆ ಹಾಕಿದ ತಕ್ಷಣ ಒಳಗಡೆ ಕಲ್ಲದಂಗೆ ಆಗಿಬಿಡುತ್ತೆ ಪೌಡರ್ ಮಾಡಾಕಿದ್ರೆ. ನಂತರ ನಾನಿಲ್ಲಿ ಏನು ಮಾಡಿದ್ದೀನಿ, 10 ಗೋಡಂಬಿ, 8 ಪಿಸ್ತಾ ಮತ್ತು ತಿರ್ಗಾ ಬಾದಾಮಿ, 6 ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಇದರಲ್ಲಿ ನೀವು ಗೋಡಂಬಿ ದ್ರಾಕ್ಷಿ ಕಂಪಲ್ಸಲ ಹಾಕೊಬೋದು. ಪಿಸ್ತಾ ಬಾದಾಮಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಿ, 1 ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಗಸಗಸೆ. ನೋಡಿ, ಆಯಿಲು ಡೀಪ್ ಫ್ರೈ ಮಾಡೋದಕ್ಕೆ. ನಂತರ ಕರ್ಜಿಕಾಯಿ ಮೋಲ್ಡು. ನೋಡಿ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಏನು ಮಾಡಿದ್ದೀನಿ, ಒಂದು ಸ್ಟ್ರೈನರ್ ಇಟ್ಕೊಂಡು ಮೈದಾ ಹಿಟ್ಟು ನಂತರ ಉಪ್ಪು ಎರಡೂ ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೊಳ್ಳೋಣ. ಇದನ್ನು ನೀಟಾಗಿ ಜರಡಿ ಇಟ್ಕೊಳ್ಳಿ. ಯಾವುದೇ ಒಂದು ಲಮ್ಸ್ ಇರಬಾರ್ದು ಇದರಲ್ಲಿ. ಆ ರೀತಿ ನೀಟಾಗಿ ಜರಡಿ ಇಟ್ಕೊಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಏನು ಮಾಡಬೇಕು, ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಫಸ್ಟ್ ಕಲಿಸ್ಬೇಕಾದ್ರೆ ಬೆರಳಿಂದ ನೀಟಾಗಿ ನಾದ್ಕೊಂಡು ಕಲಿಸ್ಕೊಂಡು ಆನಂತರ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ನೀಟಾಗಿ ಗ್ರೀಸ್ ಮಾಡಿ ಇದನ್ನು ಮಿನಿಮಮ್ಮು ಮೇಲ್ಗಡೆ ಮುಚ್ಚಿ ಒಂದು ಅರ್ಧ ಗಂಟೆನಾದರೂ ನೆನೆಯಾಗಿ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆಂದಿರಬೇಕು. ಇವಾಗ ಹಿಟ್ಟು ನೆನೆಯಷ್ಟರಲ್ಲಿ ಏನು ಮಾಡೋಣ, ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು ಮಿಕ್ಸಿಂಗ್ ಬೌಲ್ಗೆ ನಾನು ಏನು ಮಾಡಿದ್ದೀನಿ, ಒಣ ಕೊಬ್ಬರಿ ತುರಿ ಮತ್ತು ಸಕ್ಕರೆ, ನೋಡಿ ದ್ರಾಕ್ಷಿ, ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಎಲ್ಲನೂ ಸಣ್ಣದು ಕಟ್ ಮಾಡ್ಕೊಂಡಿರಿ ಆದಷ್ಟು. ಇದಕ್ಕೆ ಏಲಕ್ಕಿ ಪೌಡರು, ನಂತರ ಗಸಗಸೆನ ಚಟಪಟ ಅನ್ನೋ ತನಕ ನೀಟಾಗಿ ಹುರ್ಕೊಂಡು ಇಲ್ಲಿ ಗಸಗಸೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗಿದೆ, ಸ್ಟಫಿಂಗ್ ರೆಡಿಯಾಗಿದೆ. ಈಗೇನು ಮಾಡೋಣ, ನೋಡಿ ಹಿಟ್ಟು ಏನು ಒಂದು ಅರ್ಧ ಗಂಟೆಯಿಂದ ನೆಂದಿದೆ. ಇದನ್ನು ಏನು ಮಾಡಬೇಕು, ಒಂದು ಸಲ ಕೈನ ನೀಟಾಗಿ ನಾದ್ಕೊಳ್ಳಿ ಒಂದೆರಡು ಸೆಕೆಂಡ್ಗೆ. ಆನಂತರ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿ ಇದಕ್ಕೇನು ಮಾಡಿದ್ದೀನಿ, ಹಿಟ್ಟನ್ನ ಈ ರೀತಿ ಉಜ್ಕೊಂಡು ಸಣ್ಣದಾಗಿ ಬರಬೇಕು ಆ ರೀತಿ ಇದನ್ನು ಉಜ್ಕೊತಾ ಇದ್ದೀನಿ. ಆನಂತರ ಚಾಕು ಸಹಾಯದಿಂದ ಈ ರೀತಿ ಪುಟ್ಟಾಣಿ ಉಂಡೆ ಬರೋ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಪೂರಿ ಎಲ್ಲ ಮಾಡಬೇಕಾದ್ರೆ ಹೇಗೆ ಕಟ್ ಮಾಡ್ಕೊತೀವಿ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ಇದನ್ನು. ಈಗೇನು ಮಾಡಬೇಕು, ಈ ಸಣ್ಣ ಒಂದು ಉಂಡೆನ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಇದಕ್ಕೆ ಒತ್ಕೊಬೇಕು ರೌಂಡ್ಗೆ, ಪೂರಿ ಸೈಜ್ಗೆ. ನೋಡಿ, ಆದಷ್ಟು ಒತ್ತಬೇಕಾದ್ರೆ ಮಧ್ಯ ತೆಳು ಇರಲಿ, ಆ ಕಡೆ ಸುತ್ತ ಎಲ್ಲ ದಪ್ಪ ಇದ್ರೂ ಪರವಾಗಿಲ್ಲ. ಯಾಕಂತಂದರೆ ನೀವು ಅದು ತೆಳು ಬಂದರೆ ಡೀಪ್ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಈಗ ಈ ಒತ್ಕೊಂಡಿರೋ ಪೂರಿನ ಏನು ಮಾಡಬೇಕು, ನೀಟಾಗಿ ಈ ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕಬೇಕು. ಈ ರೀತಿ ಹಾಕ್ಕೊಂಡು ಇದ್ರ ಮಧ್ಯ ನೀವು ಸ್ಟಫಿಂಗ್ನ ಫಿಲ್ ಮಾಡ್ಕೊಬೇಕಾಗತ್ತೆ. ಸ್ಟಫಿಂಗ್ ಫಿಲ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಈ ಸ್ಟಫಿಂಗ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಸಕ್ಕರೆ ಕೆಳಗಡೆ ಹೋಗಿ ಉಳ್ಕೊಂಬಿಟ್ಟಿರುತ್ತೆ, ಆಮೇಲೆ ಸಿಗೋದಿಲ್ಲ ನಿಮಗೆ. ಇವಾಗ ಏನು ಮಾಡಬೇಕು, ಈ ಸ್ಟಫ್ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸು ಬರೋ ಥರ ಎಲ್ಲ ಒಂದೊಂದು ಕರ್ಜಿಕಾಯಿಗೂ ಎಲ್ಲ ಡ್ರೈ ಫ್ರೂಟ್ಸು ಬರೋ ಥರ ಈ ರೀತಿ ಹಾಕ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಓವರ್ ಡಂಪ್ ಮಾಡಬೇಡಿ ಸ್ಟಫಿಂಗ್ನ. ಆದಷ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಂತರ ಇವಾಗ ಏನು ಮಾಡಬೇಕು, ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನ ತೆಗೆಯೋಣ. ನೋಡಿ, ಈ ಥರ ಹಿಟ್ಟು ತೆಗೆದಾದ್ಮೇಲೆ ಅದನ್ನು ರಿಯೂಸ್ ಮಾಡ್ಬೋದು. ನೋಡಿ, ಈ ಹಿಟ್ಟು ನಾನು ಒಂದು ಸಲ ಪ್ರೆಸ್ ಮಾಡಿ ಓಪನ್ ಮಾಡಿದ ನೋಡಿ ಎಷ್ಟು ಶೇಪಾಗಿ ಬರುತ್ತೆ. ಒಂದು ಸ್ವಲ್ಪನೂ ಓಪನ್ ಆಗೋಲ್ಲ. ಇಲ್ಲಾಂದರೆ ಒಂದು ಸ್ವಲ್ಪ ಕಿತ್ತೋದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೊಂಡು ಎಲ್ಲನೂ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನಾದ್ರು ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಪೂರಿಗೆ ಒಳಗಡೆ ಸ್ಟಫಿಂಗ್ ಹಾಕ್ಕೊಂಡು ಈ ರೀತಿ ಕೈಯಿಂದ ಸುತ್ತ ಪ್ರೆಸ್ ಮಾಡಿಕೊಂಡು ಏನು ಮಾಡಬೇಕು, ಈ ರೀತಿ ಫೋಲ್ಡ್ ಮಾಡಬೇಕು. ಇದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಇವಾಗ ಕಡುಬು ಎಲ್ಲ ಮಾಡಬೇಕಾದ್ರೆ ಮನೇಲಿ ಹಸಿ ಕಡುಬು ಮಾಡ್ತೀವಲ್ಲ ನಾವು ಗೌರಿ ಗಣೇಶ, ಆ ಕಡುಬು ಮಾಡಬೇಕಾದ್ರೆ ಈ ರೀತಿ ರೋಲ್ ಮಾಡ್ತೀವಲ್ಲ ಆ ಟೈಪ್ ರೋಲ್ ಮಾಡ್ಕೊಬೋದು, ಮೋಲ್ಡ್ ಇಲ್ಲ ಅಂತನ್ನೋರು. ನೋಡಿ, ಈ ರೀತಿ ಮಾಡ್ಕೊಂಡು ಇದನ್ನು ಪ್ಲೇಟ್ಗೆ ಇಟ್ಕೊತೀನಿ. ಈಗ ಇದೆಲ್ಲನೂ ನಾನೇನು ಮಾಡಿದ್ದೀನಿ, ಕಾದಿರೋ ಎಣ್ಣೆಗೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕಿ ನೀಟಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಒಂದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಉರಿ ಜಾಸ್ತಿ ಆದರೆ ಒಳಗಡೆ ಮೇಲ್ಗಡೆ ಮಾತ್ರ ಒಂಥರ ಕಪ್ಪಾದಂಗೆ ಆಗಿಬಿಡುತ್ತೆ, ಅದು ಒಳಗಡೆ ತನಕ ಬೆಂದಿರೋದಿಲ್ಲ ಹಿಟ್ಟು. ನೋಡಿ, ಆಗಿದೆ. ಇವಾಗ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಆಯಿಲ್ ಅಬ್ಸರ್ವ್ ಆಗೋದಕ್ಕೆ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ.
ನೋಡಿ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಾಗಿ ಬಂದಿದೆ ನೋಡಿ. ಇದು ನಂತರ ನೋಡಿ ಇಲ್ಲಿ ಮುರಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಒಳಗಡೆ ಸ್ಟಫಿಂಗು ಫುಲ್ ನೀಟಾಗಿ ಆಗಿದೆ, ಮೇಲ್ಗಡೆ ಲೇಯರು ನೋಡಿ ಎಷ್ಟು ತೆಳುಗೆ ಬಂದಿದೆ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.